ಹಲೋ ಗೆಳೆಯರೇ, ನಾನು ಇಲ್ಲಿ ನನ್ನ ಇನ್ನೊಂದು ನೈಜ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ನಾನು 9ನೇ ಕ್ಲಾಸ್ ನಲ್ಲಿ ಓದುತ್ತಿದ್ದೆ. ನಂತರ ನಮ್ಮ ಎಕ್ಸಾಮ್ ನಂತರ ರಜೆ ಸಿಕ್ಕಿತು. ನಾನು ಒಮ್ಮೆ ನನ್ನ ರಿಲೇಶನ್ ರವರ ಮನೆಗೆ ಹೋಗಿದ್ದೆ. ಅಲ್ಲಿ ನನ್ನ ಆಂಟಿ ಹಾಗೂ ನನ್ನ ಅಂಕಲ್ ಇದ್ದರು. ಅವರಿಗೆ ಮದುವೆ ಆಗಿ 3 ವರ್ಷ ಆಗಿತ್ತು, ಇನ್ನು ಮಕ್ಕಳು ಇರಲಿಲ್ಲ. ಸೊ ಹಾಗೆ ನಾನು ಅವರ ಮನೆಯಲ್ಲಿ ಇದ್ದೆ. ಮೊದಲು ನನಗೆ ಆಂಟಿಯ ಬಗ್ಗೆ ಒಳ್ಳೆಯ ಭಾವನೆ ಇತ್ತು. ನಂತರ ನನಗೆ ನಮ್ಮ ಶಾಲೆಯಲ್ಲಿ ಹೇಳುತ್ತಿದ್ದ ಕೆಲವು ಮಾತುಗಳು ನೆನಪಿಗೆ ಬಂದವು. ನನ್ನ ಫ್ರೆಂಡ್ ಅವರ ಅತ್ತಿಗೆ ಮನೆಯಲ್ಲಿ ಇದ್ದ. ಅವರ ಅಣ್ಣ ಹೊರದೇಶದಲ್ಲಿ ಕೆಲಸದ ನಿಮಿತ್ತ ಹೋಗಿದ್ದರು. ಮನೆಯಲ್ಲಿ ನನ್ನ ಫ್ರೆಂಡ್ ಹಾಗೂ ಅವನ ಅತ್ತಿಗೆ ಇರುತ್ತಿದ್ದರು. ಒಮ್ಮೆ ಇವನಿಗೆ ಕಾಮದ ಆಸೆ ಹೆಚ್ಚಾಗಿ ಅತ್ತಿಗೆ ಸ್ನಾನ ಮಾಡುವಾಗ ಇಣುಕಿ ನೋಡಿದ. ಓಹೋ, ಅದು ಭಯಂಕರವಾದ ದೃಶ್ಯ ನೋಡಿದ್ದ. ಅವಳ ಬಿಳಿಯದ ದೇಹ ದುಂಡಗಿನ ಮೊಲೆ, ಅದರ ಮೇಲೆ ಕಪ್ಪು ಮೊಲೆ ತೊಟ್ಟು, ಅದರ ಮಧ್ಯ ಭಾಗದಲ್ಲಿ ಅವಳ ಮಾಂಗಲ್ಯ ಸರ, ನಂತರ ಸ್ವಲ್ಪ ಕೆಳಗೆ ಶೇವ್ ಮಾಡಿದ ಯೋನಿ, ದಪ್ಪ ದಪ್ಪವಾದ ಅವಳ ಕೊಂಡೆಗಳು. ಇದನ್ನು ನೋಡಿ ಇವನ ಲಿಂಗವು ಚಡ್ಡಿಯಲ್ಲಿಯೇ ಮೊಸರು ಬಂದ ಅನುಭವ ಆಯಿತು. ಹಾಗೆಯೇ ನೋಡುತ್ತಿರುವಾಗ ಅವನಿಗೆ ಇನ್ನೊಂದು ಅಚ್ಚರಿ ಕಾದಿತ್ತು. ಅವಳು ಅದು ಏನೋ ಕ್ಯಾರೆಟ್ ತರ ಏರುವ ಏನೋ ಒಂದು ವಸ್ತುವನ್ನು ಅವಳ ತೂತಿಗೆ ಹಾಕಿ ಹಿಂದೆ ಮುಂದೆ ಮಾಡುತ್ತಿದ್ದಳು. ಅವಳ ಇನ್ನೊಂದು ಕೈ ಅವಳ ಮೊಲೆ ತೊಟ್ಟು ಅನ್ನು ಹಿಸುಕುತ್ತಿತ್ತು. ಅದನ್ನು ನೋಡಿದ ಈತನು ದಿನಕ್ಕೆ 6 ಬಾರಿ ಹಸ್ತಮೈಥುನ ಮಾಡಿಕೊಳ್ಳುತ್ತಿದ್ದ. ಹೇಗೋ ರಾತ್ರಿಯಾಗಿತ್ತು, ಇವನಿಗೆ ನಿದ್ರೆ ಬರಲಿಲ್ಲ. ಬಾತ್ರೂಮ್ಗೆ ಹೋಗಲು ಎದ್ದು ನಿಂತು ಹಗುರ ಕತ್ತಲೆಯಲ್ಲಿ ಮುಂದೆ ನಡೆದ. ಸುಮಾರು 10:30 ಯಾಗಿತ್ತು. ಅತ್ತಿಗೆಯ ರೂಮಿನಿಂದ ಏನೋ ಶಬ್ದ. ಹಗುರವಾಗಿ ಬಾಗಿಲ ಚಿಲಕ ಸರಿಸಿ ನೋಡಿದಾಗ ಅತ್ತಿಗೆ ಕಾಮದ ಆಸೆಯಿಂದ ಸೋತು ಹೋಗಿ ಕಂಪ್ಯೂಟರ್ನಲ್ಲಿ ಬ್ಲೂ ಫಿಲಂ ನೋಡುತ್ತಾ ಬೆತ್ತಲೆಯಾಗಿ ಬೆಡ್ ಮೇಲೆ ಅಂಗಾತಮಲಗಿ ಅವಳ ತೂತಿಗೆ ಕ್ಯಾರೆಟ್ ಅನ್ನು ಹಾಕಿಕೊಳ್ಳುತ್ತಿದ್ದಳು. ಇವನು ತನ್ನ ಕೈಯಲ್ಲಿ ತನ್ನ ಸಾಮಾನನ್ನು ಹಿಡಿದು ಹಿಂದೆ ಮುಂದೆ ಮಾಡತೊಡಗಿದ. ಕಾಂಡಮ್ ಅನ್ನು ತೆಗೆದು ಅವನ ಲಿಂಗಕ್ಕೆ ಹಾಕಿ, ನಂತರ ಅವಳ ತೂತಿಗೆ ಇವನು ಅದನ್ನು ಸೇರಿಸೆ. ಇಬ್ಬರು ಕಾಮಕ್ರೀಡೆಯಲ್ಲಿ ಸ್ವರ್ಗ ಸುಖ ಅನುಭವಿಸುತ್ತಿದ್ದಾರೆ. 20 ನಿಮಿಷದ ನಂತರ ಅವನು ಕೊಂಡಮ್ ಅನ್ನು ತೆಗೆದು ಹಾಲಿನ ತರನಾದ ದ್ರವವನ್ನು ಹೊರಗೆ ಹಾಕಿದ. ನಂತರ ಹೊರತು ಹೋದ. ಇದನ್ನೆಲ್ಲ ನೋಡಿದ ನನ್ನ ಫ್ರೆಂಡ್ ನಮ್ಮ ಹತ್ತಿರ ಬಂದು ಹೇಳಿದ, ನಾವು ಹೇಳಿದೆವು ನೀನೇ ಪುಣ್ಯವಂತ, ನಮಗೆ ಆ ಪುಣ್ಯ ಎಲ್ಲಿದೆ ಎಂದು. ಅದು ನನಗೆ ನೆನಪಿಗೆ ಬಂದಿತ್ತು. ನನ್ನ ಆಂಟಿಯ ಮನೆಯಲ್ಲಿ 1 ವಾರ ಕಳೆಯಿತು. ನಂತರ ನಾನು ಆಂಟಿ ಸ್ನಾನ ಮಾಡಲು ಹೋದಾಗ ಕದ್ದು ನೋಡಲು ಟ್ರೈ ಮಾಡುತ್ತಿದ್ದೆ, ಆದರೆ ಅದು ನನ್ನಿಂದ ಆಗಲಿಲ್ಲ. ರಾತ್ರಿಯ ಊಟ ಆದನಂತರ ಅದೇ ಫ್ರೆಂಡ್ ನ ಮುಂದಿನ ಭಾಗ ನೆನಪಿಗೆ ಬಂತು. ಮಾರನೆಯ ದಿನ ಅವನು ಆಂಟಿ ಬೆತ್ತಲೆ ರೂಮಿನಲ್ಲಿ ಇರುವಾಗ ಧೈರ್ಯ ಮಾಡಿ ಒಳಗೆ ಹೋದನು. ಆಂಟಿಯ ಕಂಪ್ಯೂಟರ್ನಲ್ಲಿ ಫಿಲಂ ಆಗುತ್ತಿತ್ತು. ಆಂಟಿ ಕಣ್ಣು ಮುಚ್ಚಿ ತನ್ನ ತುತ್ತಿನೊಳಗೆ ಕ್ಯಾರೆಟ್ ಹಾಕುವುದರಲ್ಲಿ ಬ್ಯುಸಿಯಾಗಿ ಇದ್ದಳು. ನಂತರ ಒಮ್ಮೆಲೆ ಇವನನ್ನು ನೋಡಿ ಎದ್ದು ನಿಂತು ಹತ್ತಿರ ಇದ್ದ ಬಟ್ಟೆಯಿಂದ ತನ್ನ ಮೊಲೆ ಹಾಗೂ ತುಲ್ಲನ್ನು ಮುಚ್ಚಿದಳು. ಇವನು ಎಲ್ಲ ವಿಷಯವನ್ನು ಹೇಳಿದ. ಕದ್ದು ನೋಡಿದ್ದು ಪರಪುರುಷನ ಸಂಗದ ಮಲಗಿದ್ದು ಎಲ್ಲವೂ ಆಂಟಿಗೆ ತಿಳಿಯಿತು. ಇವನು ಹೇಳಿದನು, ಇನ್ನು ಮೇಲೆ ನಾನೇ ನಿಮ್ಮ ತುಲ್ಲನ್ನು ಕಿಯುತ್ತೇನೆ. ನನಗೆ ಹೇಳಿ ಕೊಡಿ, ನಿಮ್ಮ ಗಂಡ ಬರುವವರೆಗೆ ಬೇರೆ ಯಾರೂ ಬರುವ ಅಗತ್ಯ ಇಲ್ಲ. ಇಂದು ಆಂಟಿಗೆ ಖುಷಿಯಾಯಿತು. ಮುಂದಿನ ದಿನ ಇವನೇ ತುಲ್ಲಿಗೆ ನೀರು ಬಿಡುತ್ತಿದ್ದನು. ಹಾಗೆಯೇ ನನಗೆ ನಿದ್ದೆ ಬಂದು ಬಿಟ್ಟಿತು. ಮಾರನೆಯ ದಿನ ಬೇಗ ಇದ್ದು ಎಲ್ಲ ಕೆಲಸ ಮುಗಿಸಿ ಪ್ರತಿ ದಿನದಂತೆ ಆಂಟಿ ಸ್ನಾನ ಮಾಡಲು ಹೋದಾಗ ಅದಕ್ಕೆ ಸರಿಯಾಗುವಂತೆ ಕದ್ದು ನೋಡಿದೆ. ಅಬ್ಬಬ್ಬ, ಏನು ಮೊಲೆ ಕಮ್ಮಿ ಅಂದರೂ 2 ಮೊಲೆಯಿಂದ ಅರ್ಧ ಲೀಟರು ಹಾಲನ್ನು ತೆಗೆಯಬಹುದು. ಅರ್ಧ ಇಂಚಿನ ಮೊಲೆ ತೊಟ್ಟು ಕಪ್ಪು ಬಣ್ಣದ ಆಗಿತ್ತು. ಒಮ್ಮೆ ಕೈ ಮೇಲೆ ಎತ್ತಿದರೆ ಕಂಕುಲಿನಲ್ಲಿ ಕೂದಲು ಕಾಣಿಸುತ್ತಿತ್ತು. ಆ 2 ಮೊಲೆಯ ಮಧ್ಯ ಭಾಗದಲ್ಲಿ ಉದ್ದನೆಯ ಮಾಂಗಲ್ಯ ಸರವು ಒಮ್ಮೊಮ್ಮೆ ಮೊಲೆಯ ತೊಟ್ಟಿಗೆ ತಾಗುತ್ತಿತ್ತು. ನಂತರ ಅಗಲವಾದ ಸೊಂಟಕ್ಕೆ ಕಪ್ಪು ದಾರವನ್ನು ಕಟ್ಟಿದರು. 2 ತೋಳಿನ ಮಧ್ಯೆ ಕಪ್ಪು ಕಪ್ಪದ ತುಲ್ಲು. ಒಳ್ಳೆಯ ಬಂಡೀಪುರದ ಕಾಡಿನ ಹಾಗೆ ಕುರುಚಲು ಗಿಡ ಬೆಳೆದ ಹಾಗೆ ಶಾಟ್ಟ ಬೆಳೆದಿತ್ತು. ಅವಳು ಬಗ್ಗಿದಾಗ ಅವಳ ದಪ್ಪ ದಪ್ಪವಾದ ಕೊಂಡೆಗಳನ್ನು ನೋಡಿ ಆನಂದವಾಯಿತು. ನನ್ನ ತಮ್ಮ ಚಡ್ಡಿಯ ಒಳಗೆ ಬ್ರೇಕ್ ಡಾನ್ಸ್ ಮಾಡತೊಡಗಿದ. ಜೀಪ್ ತೆಗೆದು ಅವನಿಗೆ ನನ್ನ ಕೈ ಸಾತು ಕೊಟ್ಟೆ. 30 ನಿಮಿಷದ ನಂತರ ಬಿಸಿ ಬಿಸಿಯಾದ ಘಮ ಘಮ ಎನ್ನುವ ಮೊಸರನ್ನು ಹೊರಗೆ ಹಾಕಿದ. ನನಗೆ ಏನೋ ಒಂದು ತರನಾದ ಸುಖ.
ನಂತರ ನಾನು ನನ್ನ ಗೆಳೆಯರೊಡನೆ ಆಟ ಆಡಿ ಸಂಜೆ ಮನೆಗೆ ಬಂದು ಕೈ ಕಾಲು ಮುಖ ತೊಳೆದು ಟಿವಿ ನೋಡುತ್ತಾ ಇದ್ದೆ. ಅಷ್ಟರಲ್ಲಿ ಗಂಟೆ 8 ಆಯಿತು. ಅಂಕಲ್ ಪಟೇಯಿಂದ ಬಂದ್ರು. ಆಂಟಿಯನ್ನು ನೋಡುತ್ತಾ ಏನೋ ಪ್ಯಾಕೆಟ್ ಅನ್ನು ಕೊಟ್ಟರು. ಆಂಟಿ ನಗುತ್ತಾ ಒಳಗೆ ಹೋದರು. ನಾನು ಟಿವಿ ನೋಡುತ್ತಾ ಮನಸ್ಸಿನಲ್ಲಿ ಅಂದುಕೊಂಡೆ, ಇವತ್ತು ಆಂಟಿಯನ್ನು ಅಂಕಲ್ ಕೇಳುತ್ತಾರೇನೋ, ಕೊಂಡಮ್ ಪ್ಯಾಕೆಟ್ ತಂದಿರಬಹುದು. ನನಗೆ ಇವತ್ತು ಮಜಾನೇ ಮಜಾ ಅಂದುಕೊಂಡು ಊಟ ಮಾಡಿ ಮಲಗಿದೆ. 11:30 ಹೊತ್ತಿಗೆ ನನಗೆ ಎಚ್ಚರವಾಯಿತು. ಹಗುರ ಆಂಟಿಯ ರೂಮ್ನ ಹತ್ತಿರ ಹೋಗಿ ಇಣುಕಿದೆ. ಅಲ್ಲಿ ಆಂಟಿ ಹಾಗೂ ಅಂಕಲ್ ಮಾತಾಡುತ್ತಾ ಇದ್ದರು. ಅಂಕಲ್ ಒಂದು ಮಾತ್ರೆ ನುಂಗಿದರು. ಸ್ವಲ್ಪ ಹೊತ್ತಿಗೆ ಅವರ ಟಿವಿಯನ್ನು ಚಾಲು ಮಾಡಿ VCD ಪ್ಲೇಯರ್ ಆನ್ ಮಾಡಿದರು. ಅದರಲ್ಲಿ ಒಬ್ಬ ಆಫ್ರಿಕಾ ದೇಶದ ಗಂಡಸು ಬೆತ್ತಲಾಗಿದ್ದಾನೆ. ಅವನ ಸಾಮಾನು ಸುಮಾರು 12 ಇಂಚು ಉದ್ದ ಹಾಗೂ 3 ಇಂಚು ದಪ್ಪ. ಅದನ್ನು ಒಂದು ಬಿಳಿ ಹೆಂಗಸು ನೋಡಿ ಮೂರ್ಛೆ ಬಿದ್ದು. ನಂತರ ಅವಳನ್ನು ಎಬ್ಬಿಸಿ ಅವಳ ಜೊತೆ ಕಾಮದ ಆಟವನ್ನು ಆರಂಭಿಸುತ್ತಾನೆ. ಅದನ್ನು ನೋಡಿದ ಆಂಟಿ ನೈಟಿಯನ್ನು ಬಿಚ್ಚಿ ಅಂಕಲ್ನ ಕಪ್ಪು ತುಣ್ಣೆಗೆ ಬಾಯಿ ಹಾಕಿ ಬಿಟ್ಟಳು. ನಂತರ ಕೊಂಡಮ್ ಅನ್ನು ತುಣ್ಣೆಗೆ ಜೋಡಿಸಿ ಆಂಟಿಯ ತೂತಿಗೆ ಒತ್ತಿದರು. ನಾನು ಇದನ್ನು ನೋಡುತ್ತಲೇ ಇದ್ದೆ. ನಂತರ ಆಂಟಿ ಕಿರುಚತೊಡಗಿದರು. ಮೆಲ್ಲ ಹಾಕಿ ನೋವಾಗುತ್ತೆ ಅಂತ. ಅದಕ್ಕೆ ಅಂಕಲ್ ಸುಮ್ಮನಿರು, 2 ನಿಮಿಷ ನಿನಗೆ ಕಾಮಸುಖವನ್ನು ಕೊಡುತ್ತೇನೆ, ಕಿರುಚಬೇಡ, ನಿನ್ನ ಅಕ್ಕನ ಮಗ ಮಲಗಿದ್ದಾನೆ ಎಂದು ಮಾತಾಡಿಕೊಳ್ಳುತ್ತಿದ್ದರು. ನಂತರ 10 ನಿಮಿಷ ಅಂಕಲ್ ತನ್ನ ತುನ್ನಿಯನ್ನು ಹಿಂದೆ ಮುಂದೆ ಮಾಡಿದನು. ನಂತರ ಕೊಂಡಮ್ ಅನ್ನು ತೆಗೆದು ಆಂಟಿಯ ಬಾಯಿಗೆ ಹಾಕಿದನು. ದಮ್ಮು ಕಟ್ಟುವ ಹಾಗೆ ಆಂಟಿ ಅದನ್ನು ಚೀಪಿ ಅದರಲ್ಲಿರುವ ರಸವನ್ನು ಕುಡಿದಳು. ಪುನಃ ಕೊಂಡಮ್ ಹಾಕಿ ಆಂಟಿಯ ಕುಂಡೆಗೆ ಹಾಕಲು ಆಂಟಿಯನ್ನು ಬಗ್ಗಿಸಿದನು. ಆದರೆ ಅವನ ತುನ್ನಿ ಅದರ ಒಳಗೆ ಹೋಗಲು ಕೇಳಲಿಲ್ಲ. ನಂತರ ಹತ್ತಿರದಲ್ಲಿದ್ದ ಕ್ರೀಮ್ ಅನ್ನು ಸವರಿ ಬಹಳ ಕಷ್ಟದಿಂದ ಒಳಗೆ ಹಾಕಿದನು. ಆಂಟಿಯ ಬಾಯಿನಲ್ಲಿ ಹೊಲಸು ಮಾತುಗಳು ಬರುತ್ತಿದ್ದವು. 1 ನಿಮಿಷದ ನಂತರ ಅಂಕಲ್ ತನ್ನ ಕೊಂಡಮ್ ಅನ್ನು ಕಿತ್ತು ತುಣ್ಣೆಯನ್ನು ಆಂಟಿಯ ಬಾಯಿಗೆ ಹಾಕಿದನು. ಬಿಳಿಯದ ರಸವನ್ನು ಆಂಟಿ ಚೆನ್ನಾಗಿ ಕುಡಿದಳು. ಅಷ್ಟು ಆಗಿಯೂ ಆಂಟಿಗೆ ಪೂರ್ಣ ಸುಖ ದೊರೆತಿಲ್ಲ. ಯಾಕಂದರೆ ಅಂಕಲ್ನ ತುನ್ನಿ 3 ಇಂಚು ಉದ್ದವಾಗಿತ್ತು. ಅದನ್ನು ನೋಡಿ ನಾನು ಹೆದರಿ ಹೋಗಿದ್ದೆ. ನನ್ನ ರೂಮ್ಗೆ ಹೋಗಿ 2 ಸಲ ಜಟಕ ಹೊಡೆದುಕೊಂಡೆ. ಬಂದ ಮೊಸರನ್ನು ಹತ್ತಿರ ಇದ್ದ ಬಟ್ಟೆಯಿಂದ ಒರೆಸಿ ಅದನ್ನು ಅಲ್ಲೇ ಬಿಟ್ಟೆ. ಮಾರನೇ ದಿನ ನಾನು ನನ್ನ ಕೆಲಸ ಮುಗಿಸಿ ಮನೆಯಲ್ಲಿ ಕುಳಿತುಕೊಂಡೆ. ಆಂಟಿ ನನ್ನನ್ನು ಕರೆದು ಕೇಳಿದರು, ಏನು ನಿನ್ನ ರೂಮ್ನಲ್ಲಿ ಈ ಬಟ್ಟೆ ಸಿಕ್ಕಿದೆ, ಏನು ತಾಗಿದೆ ಇದಕ್ಕೆ? ಅಲ್ಲಲ್ಲಿ ಕಲೆಗಳು ಹಾಗೂ ಅಂಟು ತಾಗಿದ ರೀತಿಯಲ್ಲಿದೆ. ಅದಕ್ಕೆ ನಾನು ಎಲ್ಲ ನಿನ್ನೆ ಗಮ್ ಬಾಟಲ್ ಲೀಕೇಜ್ ಆಯಿತು, ಅದಕ್ಕೆ ನಾನು ಒರೆಸಿದೆ. ಅದಕ್ಕೆ ಆಂಟಿಗೆ ಸಂಶಯ ಬಂತು. ಆಯಿತು ನೇಣು ಇನ್ನು ಹೋಗು ಎಂದೆ. ಹೋದ ಜೀವ ಮತ್ತೆ ಬಂದ ಹಾಗೆ ಆಯಿತು. ಆಂಟಿಗೆ ನನ್ನ ಮೇಲೆ ಅನುಮಾನ ಇತ್ತು. ಅದೇ ಸಮಯಕ್ಕೆ ಅಂಕಲ್ ಊರಿಗೆ ಹೋಗಲು ತಯಾರಾಗಿದ್ದರು. ನಾನು ಅವರನ್ನು ಬಿಟ್ಟು ಬಂದು ಮನೆಯಲ್ಲಿ ಕುಳಿತೆ. ಸುಮಾರು 6 ಗಂಟೆ ಆಯಿತು. ಊಟ ಮಾಡಿ ಟಿವಿ ನೋಡುತ್ತಾ ಇದ್ದೆ. ಅಷ್ಟರಲ್ಲಿ ಒಂದು ಕುಕ್ಕಿಂಗ್ ಸೀನ್ ಬಂತು. ಆಂಟಿ ನನ್ನನ್ನು ನೋಡಿ ಹಾಗೆ ಒಳಗಡೆ ಹೋದರು. ನಾನು ನನ್ನ ರೂಮ್ನಲ್ಲಿ ಮಲಗಿ ಆಂಟಿಯ ಲಂಗವನ್ನು ಕದ್ದು ತಂದು ಜಟಕ ಹೊಡೆಯುವಾಗ ಮೊಸರು ಒರಿಸಲು ತಂದಿದ್ದೆ. 11 ಗಂಟೆಯ ಹೊತ್ತಿಗೆ ಶುರು ಮಾಡಿದೆ. ನನಗೆ ಬೋಧವೇ ಇರಲಿಲ್ಲ. ಅಷ್ಟು ಹೊತ್ತಿಗೆ ನನ್ನ ತುಣ್ಣೆಯೆಲ್ಲ ರಸ ಬರಲು ಶುರುವಾಗಿ ಅದು ಏನೋ ಮೇಲೆ ಬರುವಾಗ ಆಂಟಿಯ ಲಂಗದಿಂದ ಒರಿಸಿದೆ. ಅಷ್ಟು ಹೊತ್ತಿಗೆ ಆಂಟಿ ನನ್ನ ರೂಮ್ಗೆ ಬಂದು ನೋಡಿದರು. ಅವಳ ಲಂಗಕ್ಕೆ ನನ್ನ ಅಂಟದ ಬಿಳಿ ರಸ ತಾಗಿತ್ತು. ಅವಳು ಬಂದ ತಕ್ಷಣ ನಾನು ಲಂಗವನ್ನು ತೆಗೆದು ಬಿಸಾಡಿದೆ. ಆಂಟಿ ನನ್ನ ರೂಮಿನ ಒಳಗೆ ಬಂದರು. ನಾನು ಕೇಳಿದೆ, ಏನು? ಏನಿಲ್ಲ, ಹೀಗೆ ಬಂದೆ. ಅವಳು ಮೂಲೆಯಲ್ಲಿ ಬಿಸಾಡಿದ ಲಂಗವನ್ನು ನೋಡಿ, ಇದು ಇಲ್ಲಿ ಹೇಗೆ ಬಂತು? ನಾನು ಹೇಳಿದೆ, ನನಗೆ ಗೊತ್ತಿಲ್ಲ. ನಂತರ ಅದನ್ನು ಬಿಡಿಸಿ ನೋಡಿದಾಗ ಅದರಲ್ಲಿ ಬಿಸಿಯಾದ ಮೊಸರು ತಾಗಿತ್ತು. ಆಂಟಿ ಅದನ್ನು ಮುಸಿ ನೋಡಿದಾಗ ಆಂಟಿಗೆ ಎಲ್ಲ ತಿಳಿಯಿತು. ನನ್ನ ರೂಮ್ಗೆ ಬಾ ಎಂದು ಕರೆದಳು. ನಾನು ಹೋದೆ. ನಿನ್ನದು ಎಷ್ಟು ದಿನದಿಂದ ನಡೆಯುತ್ತದೆ? ಇವತ್ತು ಅಂಕಲ್ ಇಲ್ಲ, ನೀನೆ ನನಗೆ ಮಾಡು ಎಂದಳು. ನನಗೆ ಎಲ್ಲಿಲ್ಲದ ಖುಷಿ. ಚಡ್ಡಿ ತೆಗೆದು ನಿಂತೆ. ನನ್ನ 5 ಇಂಚು ಉದ್ದದ ಲಿಂಗ ನೋಡಿ ಆಂಟಿಗೆ ಒಮ್ಮೆ ಆಶ್ಚರ್ಯ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂದು ನನ್ನ ಲಿಂಗವನ್ನು ಎಳೆದು ಮುದ್ದಾಡಿ ನಂತರ ಅವಳ ತೂತಿಗೆ ಹಾಕಿಕೊಂಡಳು. ನನಗೆ ಸ್ವರ್ಗ. ನಂತರ ಅವಳು ಹೇಳಿದಳು,
ನೀನು ಇನ್ನೂ ದಿನ ಹೇಗೆ ಮಾಡಬೇಕು. ನನ್ನ ಗಂಡನ ಸಾಮಾನು ಚಿಕ್ಕದು, ನಾನು ಆಯಿತು ಅಂದೆ. ಮೊದಲ ಸಲ ಮಾಡುವುದರಿಂದ ಆಸಕ್ತಿ ಹಾಗೂ ಆಸೆ ಹೆಚ್ಚಾಯಿತು. 30 ನಿಮಿಷ ಮಾಡಿ ನಂತರ ಅವಳ ಕೊಂಡೆಗೆ ನುರಿಸೆದೆ. ಅವಳ ಆ ರೋದನೆ ನೀವು ನೋಡಬೇಕಿತ್ತು. ಅವಳ ತೂತಿನಿಂದ ರಸ ಬಂತು. ಅವಳು ನನ್ನನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು, ನಾನು ಹಾಗೆ ಮುಂದುವರೆಸಿದೆ. ನನ್ನ ತುಣ್ಣೆಯಿಂದ ರಸ ಬಂತು. ಅದನ್ನು ನಾನು ಅವಳ ಬಾಯಿಗೆ ಹಾಕುವುದರಲ್ಲಿ ಚೆಲ್ಲಿ ಅವಳ ಮೊಲೆಯ ಮೇಲೆ ಸುರಿದೆ. ಅವಳು ಅದನ್ನು ನೆಕ್ಕಿ. ನಂತರ ಇಬ್ಬರು ಸ್ನಾನ ಮಾಡಿ ರಿಫ್ರೆಶ್ ಆದೆವು. ಹೀಗೆ ನಮ್ಮ ಕಳ್ಳ ಆಟ ನಡೆಯುತ್ತಲೇ ಇತ್ತು. ನಂತರ ಆಂಟಿಯ ಗೆಳತಿಯರಿಗೆ ಅವಳ ರಿಲೇಶನ್ ರವರಿಗೆ ಪರಿಚಯವಾಗಿ ಎಲ್ಲರಿಗೂ ನನ್ನ ಪ್ರಸಾದವನ್ನು ಹಂಚಿದೆ. ಹೀಗೆ ಸಾಗುತ್ತಲೇ ಇತ್ತು.